ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹಾಲಿನ ಕೆನೆಯಿಂದ ಬೆಣ್ಣೆ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ನೋಡಿ ಹೇಗೆ ಬಂದಿದೆ ಅಂತ. ಪ್ರತಿದಿನ ಹಾಲು ತಗೊಳ್ತೀವಲ್ವಾ, ಅದನ್ನು ಕಾಯಿಸ್ಬಿಟ್ಟು ಅದರ ಕೆನೆನ ಡೈಲಿ ಒಂದು ಬಾಕ್ಸಿಗೆ ತೆಗಿತಾ ಬರಬೇಕು. ತೆಗೆದು ಅದನ್ನು ಫ್ರಿಜ್ಜಲ್ಲಿ ಇಡ್ತಾ ಹೋಗಬೇಕು. ಇಲ್ದಿದ್ರೆ ಅದಕ್ಕೆ ಸ್ವಲ್ಪ ಮೊಸರು ಹಾಕಬೇಕು. ಈ ಥರ ಕೆನೆನ ಎತ್ತಿಟ್ಕೊಳ್ತಾ ಬರಬೇಕು. ನಾನಿಲ್ಲಿ ಒಂದು ವಾರ ಕೆನೆ ಕಲೆಕ್ಟ್ ಮಾಡಿದ್ದೀನಿ. ಈ ಕಲೆಕ್ಟ್ ಮಾಡಿರೋ ಕೆನೆನ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನೀರು ಏನೂ ಹಾಕದೆ ಹಾಗೆ ರುಬ್ಕೊಳ್ತಾ ಇದ್ದೀನಿ. ಒಂದು 2 to 3 ಮಿನಿಟ್ಸು ರುಬ್ಕೊಳ್ತಾ ಹೋಗಬೇಕು. ಇದು ಸ್ವಲ್ಪ ಗಟ್ಟಿಯಾಗಿ ಮಿಕ್ಸಿ ಜಾರಲ್ಲಿ ಗೊತ್ತಾಗುತ್ತೆ ನಮಗೆ, ಆ ಥರ ಆಗೋವರೆಗೂ ರುಬ್ಬಬೇಕು. ನಂತರ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿಟ್ಕೊಂಡಿರಬೇಕು. ಅದಕ್ಕೆ ಈ ಬೆಣ್ಣೆನ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಕೆನೆಯಿಂದ ಕಲೆಕ್ಟ್ ಮಾಡಿರ್ತೀವಲ್ವ, ಇದರಲ್ಲಿ ಸ್ವಲ್ಪ ವೇಸ್ಟೇಜ್ ಬರುತ್ತೆ. ಅದನ್ನೆಲ್ಲ ಕ್ಲೀನಾಗಿ ತೊಳ್ಕೊಬೇಕು. ಬೆಣ್ಣೆನ ಸ್ವಲ್ಪ ಕೋಲ್ಡ್ ವಾಟರ್ ಇದ್ದರೆ ಬೇಗ ಬರುತ್ತೆ. ಅದನ್ನು ಚೆನ್ನಾಗಿ ತೊಳ್ಕೊಂಡು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ವೀಕ್ ಕೆನೆ ಕಲೆಕ್ಟ್ ಮಾಡ್ಕೊಂಡಿದ್ದೆ, ಹಾಗಾಗಿ ನನಗೆ ತುಂಬಾ ಬೆಣ್ಣೆ ಬಂತು. ನಾನು ಪ್ಯಾಕೆಟ್ ಹಾಲು ತಗೊಳ್ಳಲ್ಲ. ಪ್ಯಾಕೆಟ್ ಹಾಲಲ್ಲಿ ಬೆಣ್ಣೆ ಕಡಿಮೆ ಬರುತ್ತೆ. ಇದು ಆಕಳ ಹಾಲು, ಪ್ಯೂರ್ ದೇಸಿ ಬೆಣ್ಣೆ. ನೋಡಿ ಹೇಗೆ ಬಂದಿದೆ ಅಂತ. ಈಗ ಬೆಣ್ಣೆನ ಮೀಡಿಯಮ್ ಫ್ಲೇಮ್ನಲ್ಲಿ ಕಾಯಿಸ್ಕೊಳ್ತಾ ಇದ್ದೀನಿ. ಈ ಬೆಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ನೋಡಿ, ತುಪ್ಪ ರೆಡಿ. ನೋಡಿ, ಇದನ್ನು ಸೋಸ್ಕೊಂಡು ಇಟ್ಕೊಂಡ್ಬಿಟ್ರೆ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.